ಕೋಲಾರ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಗಾಂಜಾ ಮಾರಾಟ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆಯಡಿ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸಲು ಕಳೆದ 3 ವರ್ಷದ ಅಂಕಿಅಂಶ ಪರಿಗಣಿಸಿರುವ ಪೊಲೀಸ್ ಇಲಾಖೆ ಕಳೆದ 3 ವರ್ಷದಲ್ಲಿ ದಾಖಲಾದ 147 ಗಾಂಜಾ ಮಾರಾಟದ ಕೇಸ್ಗಳಲ್ಲಿ 336 ಕೆಜಿ ಗಾಂಜಾ ನಾಶಪಡಿಸಲಾಗಿದೆ. ಆದರೆ ಪತ್ತೆಯಾಗಿರುವ ಗಾಂಜಾ ಮಾರಾಟದಲ್ಲಿ 70% ಕೈಗಾರಿಕಾ ಪ್ರದೇಶದ ಕಾರ್ಮಿಕರಿಗೆ ಮಾರಾಟ ಮಾಡಲಾಗಿದೆ. ಉಳಿದ ಭಾಗ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವ್ಯಸನಿಗಳಿಗೆ ಮಾರಾಟ ಮಾಡಲಾಗಿದೆ ಎಂದು ಕೋಲಾರ ಎಸ್ಪಿ ಮಾಹಿತಿ ನೀಡಿದ್ದು, ಗಾಂಜಾ ಕೇಸ್ ಸುಳಿವು ನೀಡಿದವರ ವಿವರಗಳು ಗೌಪ್ಯವಾಗಿ ಇಡುವುದಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಬೇಡ ಬ್ರೋ ಕ್ಯಾಂಪೇನ್ ಅಂತೂ ಲಾಂಚ್ ಆಗಿದೆ. ಸೊ ಆಪರೇಷನ್ ರೈಸ್ ಅಂದ್ರೆ ಆರ್ ಫಾರ್ ರೆಫ್ಯೂಸ್, ಸೇ ನೋ ಟು ಡ್ರಗ್ಸ್. ಐ ಅಂದ್ರೆ ಇನ್ಫಾರ್ಮ್ ಟು ಪೊಲೀಸ್ ಅಥಾರಿಟೀಸ್ ಐದರ್ 1933 ಮೂಲಕ ಅಥವಾ KSP ಪೋರ್ಟಲ್ ಡ್ರಗ್ ಫ್ರೀ ಕರ್ನಾಟಕ ಆಪ್ ಮೂಲಕ ನೀವು ಇನ್ಫಾರ್ಮ್ ಮಾಡಬಹುದು. ಎಸ್ ಅಂದ್ರೆ ಸಪೋರ್ಟ್. ನಾವು ರಿಹ್ಯಾಬಿಲಿಟೇಷನ್ ಕೂಡ ಮಾಡ್ತೀವಿ. ಯಾರ್ಯಾರು ಇದರಲ್ಲಿ ಅಡಿಕ್ಟ್ ಆಗ್ತಾರೆ, ಯಾರಿಗೆ ಹೆಲ್ಪ್ ಬೇಕು, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರ್ಕೊಂಡು ಅವರಿಗೆ ಅಡ್ಮಿಟ್ ಮಾಡ್ತೀವಿ. ನಿಮ್ಹಾನ್ಸ್ಗೆ ಕೂಡ ಕಳಿಸ್ತೀವಿ ಅವರಿಗೆ. ಮತ್ತೆ ಈ ಅಂದ್ರೆ ಎಂಪವರ್, ಡ್ರಗ್ ಫ್ರೀ ಕಮ್ಯುನಿಟೀಸ್ಗೆ ನಾವು ಎಂಪವರ್ ಮಾಡಲಿಕ್ಕೆ ಎಲ್ಲ ಮೆಥಡ್ಸ್ ತಗೊಳ್ತೀವಿ. ಕೋಲಾರ್ದು ಫಿಗರ್ ನೋಡಿದ್ರೆ ಲಾಸ್ಟ್ 3 ವರ್ಷದಲ್ಲಿ ನಾವು ಸುಮಾರು 147 NDPSS ಕೇಸ್ ಮಾಡಿದೀವಿ. ಸುಮಾರು 336 ಕಿಲೋಗ್ರಾಮ್ಸ್ ಆಫ್ ಗಾಂಜಾ ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಎರಡು ಸೇರಿ 336 ಕಿಲೋಗ್ರಾಮ್ ನಾವು ಡಿಸ್ಪೋಸ್ ಆಫ್ ಮಾಡಿದೀವಿ. ನಮ್ದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆಗ್ತಾ ಇರೋದು ಲೇಬರ್ ಕ್ಲಾಸ್ ಅಲ್ಲಿ. 70% ಆಫ್ ಕನ್ಸ್ಯೂಮರ್ಸ್ ಆರ್ ಲೇಬರ್ ಕ್ಲಾಸ್ ಪೀಪಲ್. ಸೊ ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. ನಮ್ಮ ಇಂಡಸ್ಟ್ರಿಯಲ್ ಏರಿಯಾಸ್ ವೇಮಗಲ್ ಆಗಲಿ, ನರಸಾಪುರ ಆಗಲಿ, ಅಲ್ಲಿ ಸ್ವಲ್ಪ ವೇಮಗಲ್, ನರಸಾಪುರ, ಮಾಲೂರು ಅಲ್ಲಿ ಸ್ವಲ್ಪ ಜಾಸ್ತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ.